ಹಲೋ ಫ್ರೆಂಡ್ಸ್, ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯುವ ನಿಧಿ ಹೋಲ್ಡರ್ಸ್ಗೆ ಇವತ್ತಿನ ವಿಡಿಯೋದಲ್ಲಿ 4 ಯುವ ನಿಧಿ ರಿಲೇಟೆಡ್ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ, ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದರೆ ಮತ್ತೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗುವಂಥದ್ದು. ವಿಡಿಯೋ ಪೂರ್ತಿ ನೋಡಿದ ಮೇಲೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ಸಲ್ಲಿ ಕೇಳ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಗೊತ್ತಿಲ್ಲ ಅಂತಂದರೂ ಕೂಡ ನಾನು ಕಾಲ್ ಮಾಡಿಬಿಟ್ಟು ಅಥವಾ ವಿಸಿಟ್ ಮಾಡಿಬಿಟ್ಟು ನಿಮಗೆ ಸೊಲ್ಯೂಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮಗೆ ಇದೇ ಥರ ಯೂಸ್ಫುಲ್ ವೀಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಫಸ್ಟ್ ಥಿಂಗ್ ಏನಪ್ಪ ಅಂದರೆ ಇವತ್ತು ಮೇ 1 ಡೇಟ್ ಅಲ್ವಾ. ಸೊ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಎಲ್ಲರೂ ಟ್ರೈ ಮಾಡ್ತೀರಾ ಸೇವಾ ಸಿಂಧು ಪೋರ್ಟಲಲ್ಲಿ. ಆ್ಯಂಡ್ ನಾನು ಮೊನ್ನೆನೇ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ, ಸೆಲ್ಫ್ ಡಿಕ್ಲರೇಷನ್ ಆಪ್ಷನಲ್ಲಿ ತೆಗೆದುಹಾಕಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ತುಂಬ ಜನರು ಕಾಮೆಂಟ್ಸ್ ಮಾಡಿದ್ರಿ, 5 ಡೇಸ್ ಅಲ್ವಾ, 25th ಒಳಗಡೆ ಅಷ್ಟೇ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡೋದಿರುತ್ತಲ್ವಾ, ಆಮೇಲೆ ಅದು ಕ್ಲೋಸ್ ಆಗೋಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ಅಂತ ಹೇಳಿದರು. ಬಟ್ ನಾನು ಎಷ್ಟು ದಿನದಿಂದ ಯುವ ನಿಧಿ ಟಾಪಿಕ್ ಹಿಡ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ ಅಲ್ವಾ. ಸೊ ಯಾವತ್ತೂ ಕೂಡ ಈ ಥರ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಕ್ಲೋಸ್ ಆಗಿರಲಿಲ್ಲ ಗೈಸ್. ಓಕೆ, ಫಸ್ಟ್ ಟೈಮ್ ಇವಾಗ ಆಗಿದೆ, ಅದಕ್ಕಾಗಿಯೇ ನಾನು ವಿಡಿಯೋನ ಹಾಕಿದೆ. ಬಟ್ ಯಾರು ಗೊತ್ತಿಲ್ಲ, ಸುಮ್ಮನೆ ಹಂಗೆ ಕಾಮೆಂಟ್ ಮಾಡೋರು ಬಂದು ಮಾಡಿಬಿಡ್ತಾರೆ, ಬಿಕಾಸ್ ಕಾಮೆಂಟ್ ಬಾಕ್ಸ್ ಓಪನ್ ಮಾಡಿದ್ದೀನಿ ಅಲ್ವಾ. ಸೊ ಕೆಲಸ ಇಲ್ಲ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಆಗಿರೋದು, ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಆ್ಯಂಡ್ ಇದ್ರ ಬಗ್ಗೆ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇ 1 ಅಲ್ವಾ, ಹೆಂಗೂ ಸ್ಟಾರ್ಟಿಂಗ್ ಮೇ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗಿದ್ರೂ ಕೂಡ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್. ಯಾವಾಗಲೂ ಅಷ್ಟೇ, ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟಿಂಗ್ 1 to 3 ಡೇಸ್ ಕೆಲವೊಬ್ಬರಿಗೆ ಅಂದರೆ 20-30% ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಆಗ್ತಾಯಿತ್ತು. ಆ್ಯಂಡ್ ಉಳಿದಿರುವ ಜನರಿಗೆ ಆಫ್ಟರ್ 5 ಅಂದರೆ 5th ಮೇಯಿಂದ ಅಂದರೆ 5th ಡೇಟಿಂದ ಶುರು ಆಗುತ್ತೆ, ಎಲ್ರಿಗೂ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಆವಾಗ ಬರುತ್ತೆ. ಬಿಕಾಸ್ ಈ 5th ಡೇಟ್ ಒಳಗಡೆ ಸ್ವಲ್ಪ ಸರ್ವರ್ ಇಶ್ಯೂ ಅಥವಾ ಟೆಕ್ನಿಕಲ್ ಇಶ್ಯೂರಿಂದ ಕೆಲವೊಬ್ಬರಿಗೆ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಬರುವಂಥದ್ದು. ಓಕೆನಾ. ಸೊ ಇವಾಗ ಕೂಡ ಅಷ್ಟೇ, ಇವಾಗ ಸೆಲ್ಫ್ ಡಿಕ್ಲರೇಷನ್ ಆಪ್ಷನ್ನೇ ತೆಗೆದುಹಾಕ್ಬಿಟ್ಟಾರೆ. ಸೊ ಅದಕ್ಕಾಗಿ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಲೈಕ್ ಸೊ ಸೆಲ್ಫ್ ಡಿಕ್ಲರೇಷನ್ನೇ ಓಪನ್ ಆಗ್ತಾ ಇಲ್ಲ ಅಂದಮೇಲೆ ಏನಾದರೂ ಯುವ ನಿಧಿ ಅಮೌಂಟ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತಾ ಅಂತ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ. ಸೊ ಕ್ಯಾನ್ಸಲ್ ಏನೂ ಆಗಿಲ್ಲ, ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ವೇಟ್ ಫಾರ್ ಫ್ಯೂ ಡೇಸ್, ಅದನ್ನ ಇವತ್ತು ಸಂಜೆ ಅಥವಾ ನಾಳೆ ನಾಡಿದ್ದು ಅದು ಎಲ್ಲ ಕರೆಕ್ಟ್ ಆಗಿಬಿಟ್ಟು ನೀವು ಸೆಲ್ಫ್ ಡಿಕ್ಲರೇಷನ್ ಆರಾಮಾಗಿ ಮಾಡಬಹುದು. ಓಕೆನಾ. ಸೊ ಇದು ತುಂಬಾ ಜನರಿಗೆ ಕನ್ಫ್ಯೂಷನ್ ಇತ್ತು. ಅಂದ್ರೆ ಕನ್ಫ್ಯೂಷನ್ ಅನ್ನೋಕ್ಕಿಂತ ಹೆಚ್ಚಾಗಿ ಲೈಕ್ ಯಾಕೆ ಓಪನ್ ಆಗ್ತಾ ಇಲ್ಲ ನಮ್ಗೇನಾ ಅಥವಾ ಎಲ್ರಿಗೂ ಇದೇ ತರ ಅಂತ ಇದು ಇತ್ತು. ಅದಕ್ಕಾಗಿ ಈ ವಿಡಿಯೋ ಮಾಡಿ ತಿಳಿಸ್ಬೇಕು ಅಂತ ನಾನು ತಿಳಿಸಿರೋದು. ಬಿಕಾಸ್ ನಾನು ನಿಮ್ಗೆ ಎಷ್ಟೋ ತಿಂಗಳಿಂದ ನಾನು ಯುವ ನಿಧಿ ರಿಲೇಟೆಡ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ವಿಡಿಯೋಸ್ಗೆ ಕಾಯ್ತೀರಾ. ಒಂದಿಷ್ಟು ಜನ ಇದ್ದಾರೆ ಸುಮ್ನೆ ಟೈಮ್ ಪಾಸ್ ಮಾಡ್ಕೊಂಡು ವಿಡಿಯೋ ನೋಡ್ಲಿಕ್ಕೆ ಬರ್ತಾರೆ. ಸೊ ಅಂತವ್ರಿಗೆ ನಾನು ಹೇಳ್ತಾ ಇಲ್ಲ, ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಇದ್ದಾರೆ. ಒಳ್ಳೆ ಕಾಮೆಂಟ್ಸ್ ಹಾಕ್ತೀರಾ, ನಿಮ್ಮ ವಿಡಿಯೋಸ್ಗಾಗಿ ವೇಟ್ ಮಾಡ್ತಾ ಇದೀವಿ ಅಕ್ಕ ಅಂತ ಕಾಮೆಂಟ್ ಮಾಡ್ತೀರಾ, ಇನ್ಫಾರ್ಮೇಶನ್ ತುಂಬಾನೇ ಯೂಸ್ಫುಲ್ ಆಗ್ತಾ ಇದೆ ಅಂತ ಹೇಳ್ತೀರಾ. ಸೊ ಈ ತರ ಕಾಮೆಂಟ್ಸ್ ನೋಡಿ ನನ್ಗೆ ತುಂಬಾನೇ ಖುಷಿ ಆಗುತ್ತೆ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇದೇ ತರ ನಿಮ್ಗೆ ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಟಿವ್ಸ್ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಓಕೆನಾ. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ಹೈಯರ್ ಸ್ಟಡೀಸ್ ಯಾರ್ದೆಲ್ಲ ಬರ್ತಾ ಇದೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈ ತರ ಬಂದ್ರೆ ಏನಾದ್ರೂ ನಮ್ಗೆ ದುಡ್ಡು ಕ್ಯಾನ್ಸಲ್ ಆಗತ್ತಾ ಅಂತ ಕೇಳ್ತಾ ಇದ್ವಿ. ಸೊ ಹೈಯರ್ ಸ್ಟಡೀಸ್ ಯಾರ್ದೆಲ್ಲ ಬರ್ತಾ ಇದೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ನಿಮ್ಗೂ ಕೂಡ ಅಮೌಂಟ್ ಬರುತ್ತೆ, ನೋ ವರೀಸ್. ಬಟ್ ಹೈಯರ್ ಸ್ಟಡೀಸ್ ಏನ್ ಬರ್ತಾ ಇದೆ ಅಲ್ವಾ, ಸೊ ಅವರಿಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ಗಳೆಲ್ಲ ಬರ್ತಾ ಇದೆ. ಸೊ ವೆರಿಫಿಕೇಶನ್ ಮಾಡಿಸ್ಲಿಕ್ಕೆ ವೆದರ್ ನೀವು ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ವೆರಿಫಿಕೇಶನ್ಗೋಸ್ಕರ ಕಾಲ್ ಮಾಡ್ತಾ ಇದ್ದಾರೆ. ಅಂಡ್ ಕಾಲ್ ಬಂದ್ರೆ ರಿಸೀವ್ ಮಾಡ್ಕೊಂಡು ನೀವು ಆನ್ಸರ್ ನ ಕೊಡಿ. ನೀವೇನಾದ್ರೂ ಆನ್ಸರ್ ಕೊಡ್ಲಿಲ್ಲ ಅಂತಂದ್ರೆ ಅಗೇನ್ ಅವರು ಲೈಕ್ ನೀವ್ ಆನ್ಸರ್ ಕೊಡ್ಲಿಲ್ಲ ಅಂತಂದ್ರೆ ನೀವೇನಾದ್ರೂ ಮಾಡ್ತಾ ಇರಬಹುದು ಅಂತ ತಿಳ್ಕೊಂಡು ಅವರು ನಿಮ್ಮ ಅಮೌಂಟ್ ಕೂಡ ಕ್ಯಾನ್ಸಲ್ ಮಾಡಬಹುದು. ಓಕೆ. ಸೊ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ ಬಂದ್ರೆ ನೀವು ಆದಷ್ಟು ರಿಸೀವ್ ಮಾಡ್ಕೊಂಡು ಅವ್ರ ಏನ್ ಕ್ವಶನ್ ಕೇಳ್ತಾರೆ ಅದಕ್ಕೆ ಸೊಲ್ಯೂಷನ್ ನ ಕೊಡಿ. ಓಕೆ. ಹೈಯರ್ ಸ್ಟಡೀಸ್ ಬಂದವರಿಗೆ ಅಮೌಂಟ್ ಕ್ಯಾನ್ಸಲ್ ಆಗೋದಿಲ್ಲ, ಅಗೇನ್ ನಾನು ಹೇಳ್ತಾ ಇರೋದು. ಓಕೆ, ಇವಾಗ ಬನ್ನಿ ಥರ್ಡ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ,
ಆ್ಯಂಡ್ ಥರ್ಡ್ ವಿಷಯದ ಬಗ್ಗೆ ಏನಪ್ಪ ಅಂತಂದರೆ, ಇವಾಗ 5 ತಿಂಗಳದ್ದು ಹಣ ಪೆಂಡಿಂಗ್ ಇದೆ ಅಲ್ವಾ. ಸೊ ಹಾಗಾದರೆ ನಮಗೆ 15,000 ರೂಪಾಯಿ ಒಟ್ಟಿಗೆ ಕೊಡ್ತಾರಾ ಅಂತ ಕೇಳ್ತಾ ಇದ್ರಿ. ಆ್ಯಂಡ್ ತುಂಬ ಜನರು ವಿಡಿಯೋದಲ್ಲೂ ಕೂಡ ಹಾಕ್ತಾ ಇದ್ದಾರೆ 15,000 ರೂಪಾಯಿ ಒಟ್ಟಿಗೆ ಜಮಾ ಅಂತ ಹೇಳಿಬಿಟ್ಟು. ಸೊ ಯಾವುದೇ ರೀತಿಯಾದಂಥ ನೀವು ಕನಸಲ್ಲೂ ಕೂಡ ಕಾಣಬೇಡಿ ಲೈಕ್ 15,000 ಒಟ್ಟಿಗೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಯಾವುದೇ ರೀತಿಯಂಥ ಆ ಥರ ನಿಮಗೆ ದೊಡ್ಡ ಅಮೌಂಟ್ ಗೌರ್ಮೆಂಟ್ ಕಡೆಯಿಂದ ಹಾಕೋದೇ ಇಲ್ಲ. ಓಕೆ, 1 ತಿಂಗಳು, 2 ತಿಂಗಳು, 3 ತಿಂಗಳು, ಮ್ಯಾಕ್ಸಿಮಮ್ ಅಂದರೆ 3 ತಿಂಗಳದ್ದು ಅಮೌಂಟ್ ನೀವು ರಿಸೀವ್ ಮಾಡ್ಕೊಳ್ಬಹುದು. ಅದಕ್ಕಿಂತ ಹೆಚ್ಚಾಗಿ ರಿಸೀವ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಸೊ 3 ತಿಂಗಳದ್ದು ಬಿಟ್ಟರು ಕೂಡ ಬಿಡ್ತಾರೆ, ಇಲ್ಲ ಅಂತಂದರೆ ಇನ್ನೂ ಪೆಂಡಿಂಗ್ ಏನು ಅಮೌಂಟ್ ಇರುತ್ತೆ ಅದು ನೆಕ್ಸ್ಟ್ ಮಂತ್ ಆ ಥರ ಬಿಡ್ತಾರೆ. ಓಕೆನಾ. ಸೊ 5 ತಿಂಗಳದಂತೂ 15,000 ಅಂತೂ ಬಿಡೋದೇ ಇಲ್ಲ. ಓಕೆ. ಸೊ ಇವಾಗ ಪೆಂಡಿಂಗ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೂಡ ಕನ್ಫ್ಯೂಷನಲ್ಲಿ ಇರ್ತೀರ. ಸೊ ಪೆಂಡಿಂಗ್ ಅಮೌಂಟ್ ಇನ್ನೇನು ನಾನು ಡಿಪಾರ್ಟ್ಮೆಂಟ್ಗೆ ಹೇಳಿದಾಗ ಏಪ್ರಿಲ್ ಲಾಸ್ಟ್ ವೀಕ್ ಅಥವಾ ಮೇ ಫಸ್ಟ್ ವೀಕ್ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಇವಾಗ ಮೇ ಹೆಂಗೂ ಸ್ಟಾರ್ಟ್ ಆಯ್ತಲ್ವಾ, ಮೇ ಫಸ್ಟ್ ವೀಕ್ ಅಥವಾ ಮೇ 15 ಡೇಸ್ ಯಾವಾಗಲೂ ನೋಡಿ ಲೈಕ್ 15 ಡೇಸ್ ಸ್ಟಾರ್ಟಿಂಗ್ ಏನು ಮಂತ್ ಇರುತ್ತೆ ಅಲ್ವಾ, 15 ಡೇಸ್ ಒಳಗಡೆ ಅಮೌಂಟ್ ರಿಸೀವ್ ಆಗುತ್ತೆ ಯಾವಾಗಲೂ, ಇಲ್ಲಾಂತಂದರೆ ಲಾಸ್ಟ್ ವೀಕಲ್ಲಿ ರಿಸೀವ್ ಆಗುತ್ತೆ. ಸೊ ಐ ಹೋಪ್ ಈ ಮಂತ್ ಆದರೂ ರಿಲೀಸ್ 90% ಚಾನ್ಸಸ್ ಇದೆ ರಿಲೀಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಬಿಕಾಸ್ ಡಿಪಾರ್ಟ್ಮೆಂಟ್ ಅವರೇ ಅಷ್ಟು ದಿನದಿಂದ ಹೇಳ್ತಾ ಇದ್ದಾರೆ ಅಂದಮೇಲೆ ಮೇ ಫಸ್ಟ್ ವೀಕಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಮೌಂಟ್. ಒಟ್ಟಿಗೆ ಎಲ್ಲನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಅಟ್ಲೀಸ್ಟ್ 1 ತಿಂಗಳಾದರೂ ಬಿಡಲಿ. ಓಕೆನಾ. ಸೊ 1 ತಿಂಗಳಾದರೂ ಬಿಟ್ಟರೆ ನಮಗೆ ಲೈಕ್ ಕನ್ಫರ್ಮೇಷನ್ ಇರುತ್ತೆ, ಹಾಂ ಅಮೌಂಟ್ ಬಿಡ್ತಾ ಇದ್ದಾರೆ, ಇವ್ರಿಗೆ ಯುವ ನಿಧಿ ಸ್ಕೀಮ್ ಇದೆ ಅಂತ ಸ್ವಲ್ಪ ಆದರೂ ಗೊತ್ತಿದೆ ಅಂತ ನಮಗೂ ಕೂಡ ಒಂದು ಹೋಪಲ್ಲಿ ಇರ್ತೀವಿ. 1 ತಿಂಗಳದ್ದು ಬಿಟ್ಟಿದ್ದಾರೆ ಅಂತಂದರೆ ಆರಾಮಾಗಿ ಬಿಡ್ತಾರೇನೋ ಅಂತ ಒಂದು ಹೋಪಲ್ಲಿ ಇರ್ತೀವಿ, ಹೌದಲ್ವಾ. ಸೊ ಅದಕ್ಕಾಗಿ ಸೊ ಈ ಮೇ ಫಸ್ಟಲ್ಲಿ ಅಟ್ಲೀಸ್ಟ್ ನಮಗೆ 1 ತಿಂಗಳು ಅಥವಾ 2 ತಿಂಗಳು ಅಮೌಂಟ್ ಕ್ರೆಡಿಟ್ ಮಾಡಿದರೂ ನಮಗೆ ತುಂಬಾ ಯೂಸ್ಫುಲ್ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು, ಎಷ್ಟು ತಿಂಗಳದ್ದು ಬಿಡ್ಬೋದು, ಯಾವಾಗ ಬಿಡ್ಬೋದು, ನಿಮಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ. ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಇವಾಗ 2 ಇಯರ್ಸ್ ಯಾರ್ದೆಲ್ಲ ಓಲ್ಡ್ ಅಪ್ಲಿಕೆಂಟ್ಸ್ ಯಾರೆಲ್ಲ ಇರ್ತಾರೆ ನೋಡಿ, 2 ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ ಯುವ ನಿಧಿ ಅಮೌಂಟ್ ಪಡ್ಕೊಂಡು. ಸೊ ಅಂಥವ್ರಿಗೆ ಏನಾದರೂ ಅಮೌಂಟ್ ಕ್ಯಾನ್ಸಲ್ ಆಗಿರುತ್ತಾ ಅಂತ ಕ್ವೆಶನ್ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ಹೇಳಕ್ಕಿಂತ ಮುಂಚೆ, ಇವಾಗ 10th ಮತ್ತೆ PUC ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆ ಅಥವಾ ಡಿಗ್ರಿ ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆ ಈ ವರ್ಷ ಅಂದ್ರೆ 2026 ಬ್ಯಾಚ್ ಕಂಪ್ಲೀಟ್ ಯಾರೆಲ್ಲ ಮಾಡಿದ್ದೀರಾ, ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಇದೊಂದು ಗೌರ್ಮೆಂಟ್ ಕಡೆಯಿಂದ ಬರ್ತಾ ಇರುವಂತಹ ಸ್ಕಾಲರ್ಶಿಪ್, ನಿಮ್ಮೆಲ್ರಿಗೂ ಗೊತ್ತಿರಬಹುದು. ಗೊತ್ತಿಲ್ಲ ಅಂತಂದ್ರೂ ಕೂಡ ಸರ್ಚ್ ಮಾಡ್ಕೊಂಡು ಅಪ್ಲೈ ಮಾಡಿ. ಬಿಕಾಸ್ ಇದರಲ್ಲಿ ಫಾರ್ 10th ಕ್ಲಾಸ್ ಅರೌಂಡ್ 7,000 to 25,000 ವರ್ಗೂ ಸಿಗುತ್ತೆ. ಡಿಗ್ರಿಗೆ 35,000 ರೂಪಾಯಿ ಸಿಗುತ್ತೆ. ಇವನ್ ನಾನು ಕೂಡ 35,000 ಇಂಜಿನಿಯರ್ ಕಂಪ್ಲೀಟ್ ಆದಾಗ ತಗೊಂಡಿದ್ದೀನಿ. ಹಾಗಾಗಿ ನಿಮ್ಗೆ ಯಾರಾದ್ರೂ ಸ್ಟೂಡೆಂಟ್ಸ್ ಗೊತ್ತಿದ್ರೆ ನೀವು ಅವ್ರಿಗೆ ಹೇಳಿ ಲೈಕ್ ಈ ತರ ಪ್ರೈಸ್ ಮನಿ ಅಂತ ಸ್ಕಾಲರ್ಶಿಪ್ ಇದೆ, ಅದಕ್ಕೆ ಅಪ್ಲೈ ಮಾಡಿ ಅಂತ ಹೇಳಿ ಅವ್ರು ಕೂಡ ಅಪ್ಲೈ ಮಾಡ್ಕೊಂಡು ಈ ಒಂದು ಅಮೌಂಟ್ ನ ತಗೊಳ್ತಾರೆ. ಬಿಕಾಸ್ ಈ ದೊಡ್ಡ ಅಮೌಂಟ್ ತುಂಬಾ, ಈ ತರ ಸ್ಕಾಲರ್ಶಿಪ್ ಯಾವುದೇ ರೀತಿಯಾದಂತ ಗೌರ್ಮೆಂಟ್ ಕಡೆಯಿಂದ ಬರ್ತಾ ಇದೆ ಅಂತಂದ್ರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ಈ ಪ್ರೈಸ್ ಮನಿ ಅಂತೂ 100% ಬರುತ್ತೆ. ಬಿಕಾಸ್ ನಾನ್ ರಿಸೀವ್ ಮಾಡಿದ್ದೀನಿ ಅಲ್ವಾ, ಅದಕ್ಕಾಗಿ ನಾನ್ ನಿಮ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರೋದು ಅಪ್ಲೈ ಮಾಡಿ ಅಂತ ಹೇಳಿ. ಓಕೆ. ಸೊ ಇವಾಗ ಈ 2 ಇಯರ್ಸ್ ಏನ್ ಕಂಪ್ಲೀಟ್ ಆಗಿದೆ ಅಲ್ವಾ, ಸೊ ಇವ್ರಿಗೆ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಡಿಪಾರ್ಟ್ಮೆಂಟ್ ಕಡೆ ಅಂತೂ ಯಾವುದೇ ರೀತಿಯಾದಂತ ಇವಾಗ 2 ವರ್ಷ ಆಗಿದೆ ಅಮೌಂಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಯಾವುದೇ ರೀತಿಯಾದಂತ ನ್ಯೂಸ್ ಬಂದಿಲ್ಲ. ಹಾಗಾಗಿ ನೀವು ಓಲ್ಡ್ ಅಪ್ಲಿಕೆಂಟ್ಸ್ ಇರಿ, ನ್ಯೂ ಅಪ್ಲಿಕೆಂಟ್ಸ್ ಇರಿ, ಸೆಲ್ಫ್ ಡಿಕ್ಲರೇಷನ್ ಮಾಡೋದನ್ನ ಮರಿಬೇಡಿ. ನೀವೇನಾದ್ರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಅಮೌಂಟ್ ಬರೋದಿಲ್ಲ. ಬಟ್ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿ. ಇವಾಗ ಮೇ ತಿಂಗಳದು ಇವತ್ತು ಓಪನ್ ಆಗ್ಲಿಲ್ಲ ಅಂತಂದ್ರೂ ಕೂಡ 1 to 3 ಡೇಸ್ ಅಲ್ಲಿ ಓಪನ್ ಆಗ್ಬಿಡುತ್ತೆ. ಸೊ ಅವಾಗ ಯಾರಿಗೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಕ್ ಬರ್ತಾ ಇದೆ ಮಾಡಿ. ಅಂಡ್ ಓಲ್ಡ್ ಅಪ್ಲಿಕೆಂಟ್ಸ್ ನಮ್ಗೆ ಮುಗ್ದು ಹೋಗಿರ್ಬೇಕು, ನಾವೇನಕ್ಕೆ ಅಪ್ಲೈ ಮಾಡ್ಬೇಕು ಅಂತ ಇದ್ರಲ್ಲಿ ಹಾಗೆ ಇರ್ಬೇಡಿ, ನೀವು ಕೂಡ ಅಪ್ಲೈ ಮಾಡಿ. ಕ್ಯಾನ್ಸಲ್ ಆಗಿದೆ ಅಂತ ಏನಾದ್ರೂ ಅಫಿಷಿಯಲ್ ಅಪ್ಡೇಟ್ ಬಂದಾಗ ಅವಾಗ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡೋದನ್ನ ಸ್ಟಾಪ್ ಮಾಡಿ. ಕ್ಯಾನ್ಸಲ್ ಆಗಿದೆ ಅಂತ ಅಫಿಷಿಯಲ್ ಅನೌನ್ಸ್ ಬಂದಾಗ ನೀವು ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ಇವಾಗ ಏನು ಅಫಿಷಿಯಲ್ ಬಂದಿಲ್ಲ ಅಲ್ವಾ, ಹಾಗಾಗಿ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಅಂದ್ರೆ ಸರ್ವರ್ ಎಲ್ಲ ಸರಿ ಹೋದ್ಮೇಲೆ ಅಪ್ಲೈ ಮಾಡಿ. ಓಕೆ. ಸೊ ಗೈಸ್, ಮತ್ತೆ ಈ 4 ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ಬೇಕಾಗಿತ್ತು. ಅಂಡ್ ಇಲ್ಲಿ ಕಾಮೆಂಟ್ಸ್ ಕೂಡ ನೀವು ನೋಡ್ಬೋದು. ಇವಾಗ ಏನಪ್ಪಾ ಅಂತಂದ್ರೆ, ಕಾಮೆಂಟ್ಸ್ ಗಳು ಯಾವ ತರ ಅಂತಂದ್ರೆ, ಇವಾಗ ಓಲ್ಡ್ ಅಪ್ಲಿಕೆಂಟ್ಸ್ಗೆ ಎಲ್ಲ ಗೊತ್ತಿರುತ್ತೆ ಲೈಕ್ ಹೈಯರ್ ಸ್ಟಡೀಸ್ ಸ್ಟೇಟಸ್ ಅಲ್ಲಿ ಡೇಟಾ ನಾಟ್ ಫೌಂಡ್. ಸೊ ಅದೇ ನಾನು ಮತ್ತೆ ಹೇಳಿದಾಗ ಅವ್ರಿಗೆಲ್ಲ ಲೈಕ್ ಏನ್ ಯೂಸ್ ಇಲ್ಲಲ್ವಾ ಇವ್ರ ವಿಡಿಯೋ ಅಂತ ಅನ್ಕೊಳ್ತೀರಾ. ಬಿಕಾಸ್ ನೀವೆಲ್ಲ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತೀರಾ ಓಲ್ಡ್ ಅಪ್ಲಿಕೆಂಟ್ಸ್, ಹೌದಲ್ಲ. ಬಟ್ ಪಾಪ ಇವಾಗ ನ್ಯೂ ಅಪ್ಲಿಕೆಂಟ್ಸ್ ಇರ್ತಾರೆ, ಅವ್ರಿಗೆ ಹೊಸ ಈ ತರ ಸ್ಟೇಟಸ್ ನೋಡಿದಾಗ
ಆಗಿರ್ಬೋದು ಅಥವಾ ಏನೇ ಒಂದು ಡೌಟ್ಸ್ ಕೇಳಿದಾಗ ನಾನು ವಿಡಿಯೋದಲ್ಲಿ ಹೇಳಿದಾಗ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಸೊ ಅವ್ರಿಗೆ ಯೂಸ್ಫುಲ್ ಆದಾಗ ಅವ್ರಿಗೆ ನನ್ನ ವಿಡಿಯೋಸ್ ನೋಡಕ್ ಬಿಡಿ. ನೀವು ಓಲ್ಡ್ ಅಪ್ಲಿಕೆಂಟ್ಸ್ ಬಂದು ಏನಕ್ಕೆ ಇಲ್ಲಿ ಕಾಮೆಂಟ್ ಹಾಕ್ತೀರಾ, ಏನು ಯೂಸೇ ಆಗಿಲ್ಲ ವಿಡಿಯೋ ಈ ತರ ಆ ತರ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ವಿಡಿಯೋ ನೋಡಕ್ ಇಷ್ಟ ಇಲ್ಲ ಅಂತಂದ್ರೆ ನಾನು ಥಂಬ್ನೇಲ್ ಅಲ್ಲೇ ಎಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಅಲ್ವಾ. ಸೊ ಥಂಬ್ನೇಲ್ ನೋಡ್ಕೊಂಡು ನೀವು ವಿಡಿಯೋ ನೋಡಿ, ಹಾ ಈ ಥಂಬ್ನೇಲ್ ಅಲ್ಲಿ ಈ ಟಾಪಿಕ್ಸ್ ಇವರು ಕವರ್ ಮಾಡ್ತಾ ಇದ್ದಾರೆ, ನಮ್ಗಂತೂ ಇದು ಯೂಸ್ಫುಲ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಸ್ಕಿಪ್ ಮಾಡ್ಬೋದು. ಇಲ್ಲ ನಿಮ್ಗೆ ಜಾಸ್ತಿ ಟೈಮ್ ಇದೆ, ಓಕೆ ನನ್ನ ವಿಡಿಯೋಸ್ ನೋಡೋದು ನಿಮ್ಗೆ ಇಂಟ್ರೆಸ್ಟ್ ಇದೆ ಅನ್ನೋರು, ಓಕೆ ಯು ಕ್ಯಾನ್ ವಾಚ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ಆದ್ರೆ ಫಾಲ್ತು ಕಮೆಂಟ್ ಏನಕ್ ಮಾಡ್ತೀರಾ, ಹೌದಲ್ವಾ? ನೀವು ಎಜುಕೇಟೆಡ್ ಆಗಿ ಡಿಗ್ರಿ ಎಲ್ಲ ಓದು ಕಂಪ್ಲೀಟ್ ಮಾಡಿದೀರಾ. ಸೊ ಈ ತರ ಅನ್ಎಜುಕೇಟೆಡ್ ಮೆಸೇಜ್ ಹಾಕಕ್ಕೆ ನಿಮ್ಗೆ ಸ್ವಲ್ಪ ಆದ್ರೂ ಲೈಕ್ ಏನು ಅನ್ಸೋದಿಲ್ವಾ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ನಾವು ನೋಡಿ ಎಷ್ಟ್ ಸ್ವಲ್ಪ ಓದಿರ್ತೀವಿ ನಾವು, ಈ ತರ ಕಾಮೆಂಟ್ ಎಲ್ಲ ಮಾಡ್ಲಿಕ್ಕೆ ನಾವು ಹೋಗೋದಿಲ್ಲ, ಅದು ನಮ್ಗೂ ಕೂಡ ಚೆನ್ನಾಗ್ ಅನ್ಸೋದಿಲ್ಲ. ಸೊ ಆ ತರ ನಿಮ್ಗೆ ಏನಕ್ಕೆ ಅನ್ಸಲ್ಲ ಅಂತ ನನ್ನ ಒಂದು ಪ್ರಶ್ನೆ. ಸೊ ಯಾರು ಕೂಡ ಎಜುಕೇಟೆಡ್, ತುಂಬಾ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋರು ಈ ತರ ಕಾಮೆಂಟ್ಸ್ ಮಾಡೋದಿಲ್ಲ, ನನ್ಗೆ 100% ಗೊತ್ತು. ಹಾ ಒಬ್ಬೊಬ್ರು ಇರ್ತಾರೆ ಸುಮ್ನೆ ತಲೆ ಕಟ್ಸ್ಕೊಂಡು ಏನೋ ಒಂದ್ ಸುಮ್ನೆ ಡಿಗ್ರಿಗೆ ಅಂತ ಓದ್ಬಿಡ್ತಾರೆ. ಸೊ ಅಂತವ್ರು ಮಾತ್ರ ಒಂದು ಬ್ಯಾಡ್ ಕಾಮೆಂಟ್ಸ್ ಕೊಡ್ಬೋದು ಹೊರತು ಒಳ್ಳೆ ಕಾಮೆಂಟ್ಸ್ ಕೊಡಕ್ಕಂತೂ ಆಗೋದಿಲ್ಲ. ಸೊ ಆದಷ್ಟು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ, ನಿಮ್ಮ ಒಂದು ಒಳ್ಳೆತನನ ಕಾಮೆಂಟ್ಸ್ ಮೂಲಕ ತೋರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ವಿಡಿಯೋ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.